ಏನಿಲ್ಲ ಸ್ಮಕ, ಯುಗಾದಿ ಹಬ್ಬ ಹತ್ರಕ್ಕೆ ಬಂತಲ್ವೇ, ಮನೆ ಪನೆ ಬಳಿ ಅಲ್ವೇ, ಇನ್ನು ಯೋಚನೆ ಐತೆ ಯುಗಾದಿ ಹಬ್ಬ ಇನ್ನೊಂದು 20 ದಿವಸ ಇರ್ಬೇಕೇನೋ ಕಣಿಲ್ಲ ಸ್ಮಕ. ನನಗೂ ಸರಿಯಾಗಿ ನೆನಪಿಲ್ಲಮ್ಮ ಎಷ್ಟನೇ ತಾರೀಕು ಅದು ಇದು ಅಂತಾನೆ. ಒಟ್ಟಿನಲ್ಲಿ ಮುಂದಿನ ತಿಂಗಳು ಬಂದೈತಿ ಅಂತ ಹೇಳ್ತಿತ್ತು ನಮ್ಮ ಹುಡುಗ. ಎಷ್ಟು 8ನೇ ತಾರೀಕು 9ನೇ ತಾರೀಕು ಏನೋ ಅಂತ ಕಾಣಿ. ನೀನು ನೋಡಿಲ್ಲ ಕ್ಯಾಲೆಂಡರ್ನಾಗೆ? ಗುಣನ ಹಕ್ಕ, ಅದು 9ನೇ ತಾರೀಕು ಬರ್ತೈತೆ ಯುಗಾದಿ ಹಬ್ಬ. ನಮ್ದಕ್ಕೆ ಗೊತ್ತಿದೆ, ನಿಂದು ಗೊತ್ತಿಲ್ವಾ ಎಷ್ಟನೇ ತಾರೀಕು ಅಂತ? ಲಕ್ಷ್ಮೀದ ಹಕ್ಕ ನಿಮ್ದಕ್ಕೆ ಕೂಡ ಗೊತ್ತಿಲ್ವಾ? ಇಲ್ಲ ಕಣೆ ಬಾನು, ನಾನು ನೋಡಿಲ್ಲಮ್ಮ. ಕ್ಯಾಲೆಂಡರ್ ನೋಡಕ್ ಹೋಗಿಲ್ಲ. ಇನ್ನ ಒಂದು ತಿಂಗಳು 1.5 ತಿಂಗಳು ಇರ್ಬೇಕೇನೋ, ಬಿಡು ನೋಡ್ಕೊಂಡ್ರೆ ಆತು. ಇನ್ನೊಂದು 15 ದಿವಸ ಅನ್ಬೇಕಾರೆ ಮನೆ ಪನೆ ಎಲ್ಲ ಬಳ್ಕಮಕ್ಕಾಗುತ್ತೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಹಂಗಾರೆ 9ನೇ ತಾರೀಕೇನು ನೀನ್ ತಿಳ್ಕೊಂಡಿದ್ಯಮ್ಮ, ನಮಗೆ ಗೊತ್ತಿಲ್ಲ ನೋಡು. ಲಕ್ಷ್ಮೀದ ಹಕ್ಕ, ನಾನು ಬೆಳಗ್ಗೆ ನಮ್ದು ರಂಜಾನ್ ಹಬ್ಬ ಐತಲ್ಲ, ಎಷ್ಟನೇ ತಾರೀಕು ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೆ. ಹಂಗೆ ಯುಗಾದಿ ಹಬ್ಬನ ನೋಡ್ದೆ. 9ನೇ ತಾರೀಕು ಐತೆ ಮುಂದಿನ ತಿಂಗಳು. ಈ ವರ್ಷ ಲೇಟಾಗಿ ಬಂದಿದೆ ಅಲ್ಲ ಯುಗಾದಿ ಹಬ್ಬ. ವರ್ಷ ಮಾರ್ಚಲ್ಲೇ ಬರೋದು ಅಲ್ವಾ? ಯಾಕೆ ಏಪ್ರಿಲ್ ಅಲ್ಲಿ ಬಂದಿದೆ ಈ ವರ್ಷ? ನಿಮ್ದು ಯಾವಾಗ್ಲೇ ಹಬ್ಬ ಬಾನು? ಗುಂಡದ ಹಕ್ಕ, ನಿಮ್ದು 9ನೇ ತಾರೀಕೆ ಐತೆ ಯುಗಾದಿ ಹಬ್ಬ. 10ನೇ ತಾರೀಕು ರಂಜಾನ್ ಹಬ್ಬ ಐತೆ. ನೋಡಿ ಈ ವರ್ಷ ಹಿಂದೆ ಮುಂದೆ ಬಂದಿದೆ. 9ನೇ ತಾರೀಕು ನಿಮ್ದು ಹಬ್ಬ, 10ನೇ ತಾರೀಕು ನಮ್ದು ಹಬ್ಬ ಐತೆ. ಅಯ್ಯೋ, ಹೋದ ವರ್ಷ ಎಲ್ಲ ಸ್ವಲ್ಪ ಒಂದು 15 ದಿವಸ ತಿಂಗಳು ಎಲ್ಲ ಲೇಟ್ ಆಗ್ತಾ ಇತ್ತು ನಮ್ದು ನಿಮ್ದು ಹಬ್ಬ. ಅದೇ ಈ ವರ್ಷ ನಿಮ್ದು 9ನೇ ತಾರೀಕು, ನಮ್ದು 10ನೇ ತಾರೀಕೆ ಬಂದ್ಬಿಟ್ಟಿದೆ. ಅಯ್ಯೋ ಛೇ, ಹಿಂದೆ ಮುಂದೆ ಯಾಕಾದ್ರೂ ಬಂದ್ವೋ ಏನೋ. ಅಲ್ಲ, ಒಂದು 15 ದಿವಸ ಲೇಟ್ ಆಗಿದೆ. ನಾವು ನಿಮ್ಮ ಮನೆಗೆ ಬಿರಿಯಾನಿ ತಿಂಬಕ್ ಬರ್ಬೋದಾಗಿತ್ತ? ಯುಗಾದಿ ಆಗಿ ಹಿಂದಿನ ದಿವಸನೇ ನಾವು ವರ್ಷ ಮಾಡ್ತೀವಿ. ಇನ್ನೆಲ್ಲಿ ಬರೋಣಮ್ಮ ನಿಮ್ಮ ಮನೆಗೆ ಬಿರಿಯಾನಿ ತಿಂಬಕ್ಕೆ? ಬರಕ್ಕೆ ಆಗಲ್ಲ, ಹೋಗತ್ತೆ. ಈ ವರ್ಷ ಬಿರಿಯಾನಿ ಮಿಸ್ ಆಗುತ್ತೆ ನನಗೆ. ಏನಿಲ್ಲ ಸ್ಮಕ, ಬಿರಿಯಾನಿ ಅದು ಇದು ಅಂತ ಮಾತಾಡ್ತಾ ಇದ್ಯಾ? ಬಿರಿಯಾನಿ ಮಾಡ್ತೀರೇ ನಿಮ್ಮ ಮನೆಗೆ? ಇವಾಗ ಯಾಕೆ ಮಾಡೋಣ, ಏನ್ ಕೆಲ್ಸ ಐತಿ? ಮನೆ ಬಳಕಬೇಕು. ಬಿರಿಯಾನಿ ಮಾಡ್ಕೊಂಡು ಕೂಕಮ್ಮಕ್ಕೆ ಟೈಮ್ ಇಲ್ಲ. ಏನು ಅಂದ್ರೆ ಯುಗಾದಿ ಹಬ್ಬ 9ನೇ ತಾರೀಕು ಐತಂತೆ, 10ನೇ ತಾರೀಕು ರಂಜಾನ್ ಹಬ್ಬ ಬಾನೂರ್ದು. ಅದಕ್ಕೆ ಬಿರಿಯಾನಿ ತಿಂಬಕ್ಕೆ ಹೋಗಕ್ಕಾಗಲ್ಲ ಈ ವರ್ಷ ಅಂತಾನ ಹೇಳ್ತಿದ್ದೆ ಅಷ್ಟೇನೆ. ಬಿರಿಯಾನಿ ಮಿಸ್ ಆಗುತ್ತಲ್ಲ ಈ ವರ್ಷ ಅಂತಾನ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಂತಾಗೆ ಒಂದ್ ಸೂಪರ್ ಐಡಿಯಾ ಐತಿ. ಹಂಗ್ ಮಾಡಿದ್ರೆ ಬಿರಿಯಾನಿನೂ ತಿನ್ಬೋದು, ಯುಗಾದಿ ಹಬ್ಬದ ಒಬ್ಬಟ್ಟು ತಿನ್ಬೋದು ನೀನು. ವರ್ಷ ತಡ್ಕಿಂದ ಚಿಕನ್ ಮಟನ್ ತಿನ್ಬೋದು ನೀನು. ಹೆಂಗೆ ಅದು? ಹೆಂಗೆ ಅಂತಂದ್ರೆ ಬಾನಿಗೆ ಒಂದಿಷ್ಟ ಬಿರಿಯಾನಿ ಜಾಸ್ತಿ ಮಾಡಕ್ ಹೇಳು. ಜಾಸ್ತಿ ಮಾಡಕ್ ಹೇಳಿ ಹಬ್ಬದ ದಿವಸ ಮಾಡಿ ತೆಗೆದಿಕ್ತಾಳೆ. ನೀನು ಯುಗಾದಿ ಹಬ್ಬದ ಒಬ್ಬಟ್ಟು ವರ್ಷ ತಡ್ಕಿಂದ ಚಿಕನ್ ಮಟನ್ ಎಲ್ಲ ತಿಂದು ಒಂದ್ 3 ದಿವಸ ಬಿಟ್ಟು ಬಾನೂರ್ ಮನೆಗೆ ಹೋಗಿ ತೆಗ್ದಿಕ್ಕಿರ್ತಾಳಲ್ಲ ಬಿರಿಯಾನಿ ಹಬ್ಬದ, ಹೋಗಿ ತಿನ್ನು ಇಸ್ಕೊಂಡು. ಅವಾಗ ಎಲ್ಲ ಸಿಕ್ಕಂಗಾಗುತ್ತೆ ನಿನ್ಗೆ. ಬಿರಿಯಾನಿನೂ ತಿಂದಂಗಾಗುತ್ತೆ, ಒಬ್ಬಟ್ಟು ತಿಂದಂಗಾಗುತ್ತೆ, ಎಲ್ಲ ಆಗುತ್ತೆ. ನೋಡು. ಅಲ್ಲ ಬಾಗಿಂದ ಹಕ್ಕ, 3 ದಿವಸ ಬಿರಿಯಾನಿ ಮಾಡಿ ಹಂಗೆ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿರುತ್ತಾ? ಹಲ್ಸೋಗುತ್ತೆ ಅಷ್ಟೇ. ಹಲ್ಸಿ ತಿನ್ಬೇಕಾಗುತ್ತೆ ಲಕ್ಷ್ಮೀದ ಹಕ್ಕ. ಆಲ್ಸಿದ್ದಾದ್ರೂ ಹಾಕಿ ಪರವಾಗಿಲ್ಲ, ನಮ್ ಲಸ್ಮಕ ತಿಂತಾಳೆ ಅದು ಹೆಂಗೆ ಇದ್ರು. ಅಲ್ವೇನೆ ಲಸ್ಮಕ? ಯಾಕೆ ಸೋಡಾ ಬುಡ್ಡಿ, ನಾನೇ ಕಾಲ್ಸಿ ತಿಮ್ಮನ? ನೀನೇ ಹೋಗಿ ತಿನ್ನು ಬೇಕಂದ್ರೆ. ಅಲ್ಲ, ನೀನ್ ಇಂತ ಐಡಿಯಾ ಕೊಡ್ತೀಯ ಅಂತಂದ್ರೆ ನಿನಗೆ ಆಸೆ ಇರುತ್ತೆ, ಬಿರಿಯಾನಿ ತಿಂಬ ಆಸೆ. ಬೇಕಂದ್ರೆ ತೆಗ್ದಿಕ್ಕಿರ್ತಾಳೆ 3 ದಿವಸದ ಬಿರಿಯಾನಿನ ನೀನೇ ಹೋಗಿ ತಿನ್ನು. ನಂದು ಸೇರ್ಸ್ ತಿನ್ನು. ಹೋಗ್ಲಿ ಬಿಡಿ ಲಸ್ಮಕ, ಅಷ್ಟೇ ಆಕ್ಸಿಟ್ ಮಾಡ್ಕೊಂತೀಯ. ಏನೋ ತಮಾಷೆಗೆ ಹಂಗ ಒಂದೇ ಅಷ್ಟೇನೆ. ಆಲ್ಸಿದ್ದೀನಿ ಯಾರು ತಿಂತಾರೆ? ನಾನಿವಾಗ ಬಂದಿದ್ದು ಅದಕ್ಕಲ್ಲ, ನಾವು ಮನೆ ತೊಳಿಬೇಕು. ಅದಕ್ಕೆ ನಿಮ್ದು ಔಷಧಿ ಹೊಡಿಯೋದು ಸ್ಪಿಯರ್ ಐತಲ್ಲ, ಅದು ನಾವು ಒಂದಿಷ್ಟು ಕೊಡ್ತೀಯೇನೋ ಅಂತ. ನಮ್ಮಯ್ಯಪ್ಪ ಇಸ್ಕೊಂಬರಾಗು ಲಸ್ಮಕ್ಕ ಐತೆ, ಕೊಡ್ತೈತೆ ಇಸ್ಕೊಂಬರಾಗ ಇವತ್ತು ಮನೆ ತೊಳೆಯೋಣ ಅಂತ ಅದಕ್ಕೆ ಬಂದೆ ಇಸ್ಕೊಂಡು ಹೋಗಕ್ಕೆ. ತಾಂಬಾರೆ ಕೊಡ್ತೀನಿ. ಓ, ಆಲೆ ಮನೆ ತೊಳಿತೀರೇನೆ ಬಗ್ಗಿಮ್ಮ ಇವತ್ತು? ಕಣ್ಗುಣಕಯ್ಯ, ಹಬ್ಬಿನೇನು ದೂರ ಇಲ್ಲ, ಒಂದು 15-20 ದಿವಸ ಐತೇನ. ಮುಂದಿನ ತಿಂಗಳು 9ನೇ ತಾರೀಕು ಹಬ್ಬ. ಅದಕ್ಕೆ ಮನೆ ತೊಳೆಯೋದು ಒಂದು ಮುಗಿಸ್ಕೆ ಬಿಟ್ರೆ ಆಮೇಲೆ ರೊಗ್ಗು ಚಾಪೆ ಎಲ್ಲಾನ ಒಂದ್ ದಿವಸ ತೊರಿಯಕ್ಕೆ ತಕೊಂಡೋಗಿ ಹಾಕೊಂಬರ್ಬೋದು ಅಂತಾನೆ. ನಮ್ಮಯ್ಯಪ್ಪ ಅದಲ್ದೇನೆ ಇವತ್ತು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ಮಂತಾಗೆ ಐತ್ ನೋಡು. ಅದಕ್ಕೆ ಇವತ್ತು ಮನೆ ತೊಳೆಯೋಣ ಅಂತ ಇಸ್ಕೊಂಡು ಹೋಗೋಣ. ನೀರು ಹೊಡೆದು ತೊಳೆದು ಬಿಡೋದು ಅಷ್ಟೇನೆ. ನಮ್ದೇನೇನು ಸುಣ್ಣ ಹೊಡಿಯಂಗಿಲ್ಲ, ಬಣ್ಣ ಹೊಡಿಯಂಗಿಲ್ಲ. ಬರೇನೆ ಇದು ಔಷಧಿ ಹೊಡಿಯೋದ, ನೀರು ಒಯ್ಕೊಂಡು ಹಿಡಿಯೋದಷ್ಟೇ ಗಾಡಿಗೆ ಎಲ್ಲ. ಒಂದೇ ದಿವಸಕ್ಕೆ ಆಗ್ಬಿಡುತ್ತೆ ನಮ್ದು. ಔಷಧಿ ಹೊಡಿಯೋ ಮಿಷಿನ್ ಅಲ್ಲಿ ಮನೆ ತೊಳಿತೀರಾ ಬಗ್ಗಿಂದ ಹಕ್ಕ? ಹೆಂಗ್ ತೊಳಿತೀರಾ ಮನೆ ಅದ್ರಲ್ಲಿ? ಇನ್ನೇನು ಔಷಧಿ ಬದಲು ನೀರು ಒಯ್ಕೊಂಬೋದು. ಅದ್ರ ತುಂಬಾ ನೀರು ಒಯ್ಕೊಂಡು ಗಾಳಿ ಹೊಡ್ಕೊಂಡು ಗೋಡಿಗೆಲ್ಲ ಹಿಡಿಯೋದಮ್ಮ. ತುಳುಪಾಳು ಇದ್ರೆ ಗೋಡೆದೆಲ್ಲನ ಕೆಳಕು ಬೀಳುತ್ತೆ. ಎಲ್ಲ ಸಾಮಾನೆಲ್ಲ ಎತ್ತಿಕ್ಕಿದ್ವಿ ಆಲೇನೆ. ಈಗ ತಗೊಂಡೋಗಿ ನೀರು ಹಿಡಿಯೋದು ಅಷ್ಟೇನೆ. ನೀರು ಹಿಡ್ದು ತಾಳ್ದು ತಿರ್ಗಾ ಎಲ್ಲನ ಸಾಮಾನೆಲ್ಲನ ಒಳಕ್ಕೆ ಎತ್ತಿಕ್ಕೋದು ಬೈಗಾಗ ಒಟ್ಟತ್ತಿಗೆ. ಗೊತ್ತಿಲ್ಲ ನಿನಗೆ? ನಾವೇನು ವರ್ಷ ಅದ್ರಾಗೆ ಅಮ್ಮ ಮನೆ ತೊಳೆಯೋದು. ಹೆಂಗೋ ಅಮ್ಮ ನಿಮ್ದು ಬಣ್ಣದ ಮನೆ, ಅದಕ್ಕೆ ತೊಳಿಕೆ ನೀರು ಹಿಡ್ದು. ಅದೇ ನಮ್ಮದು ಸುಣ್ಣದ್ದು. ಸುಣ್ಣ ಬಳಿಬೇಕು, ಧೂಳು ಕುಡ್ಕೊಂಡದ್ರಾಗೆ. ನೀವು ಮಣ್ಣಿನ ಗೋಡೆನೆಲ್ಲನ ಎರ್ಸ್ಬಿಟ್ಟು ಸಿಮೆಂಟ್ ಮಾಡಿಸಿ ಬಣ್ಣ ಬಳಸು. ಚೆನ್ನಾಗಿರುತ್ತೆ ಅವಾಗ. ಹಳೆ ಮನೆಗೆ ಇನ್ನೇನು ಅಂತ ಸುಮ್ಮನಾಗಿದ್ ನಾನು.
ನನ್ನ ಮಗನು ಹಂಗೆ ಅಂದ ಸಿಮೆಂಟ್ ಮಾಡ್ಸಾನೇನಮ್ಮ ಸುಣ್ಣ ಬಳಿಯದೆ ತಪ್ಪುತ್ತೆ ಧೂಳು ಕುಡ್ಕೊಂಡು 6 ತಿಂಗ್ಳಿಗೆ ಒಂದ್ಸಲ ಅಂತ ಅಂದ. ಹಳೆ ಮನೆಗೆ ಇನ್ನೇನು ಮಾಡ್ಸಿದೆ ಏನು ಬಂದಂಗೆ ಅದು ಹಳೆ ಮನೆನೇ ಅನ್ನಿಸ್ಕೊಂಬತ್ತಿ. ಅದಕ್ಕೆ ಒಂದಿಷ್ಟು ದುಡ್ಡು ನೋಡ್ಕೊಂಡು ಹೊಸದೇ ಕಟ್ಟಕ್ಕಾಗೋದು ಸುಮ್ಮನಿರಪ್ಪ, ಯಾಕೆ ಸುಮ್ಮನೆ ಅದು ನೋಟು ಖರ್ಚು ಅಂತ ಹೇಳಿದೀನಿ. ಈ ವರ್ಷ ಮುಗಿದು ಮುಂದಿನ ವರ್ಷ ಏನಾನ ಬೆಳೆ ಪಳೆ ಆದರೆ ಹತ್ತಿ ಗಿಡನೋ ರಾಗಿನೋ ಹಾಕಿರೆ ಚೆನ್ನಾಗಾದ್ರೆ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಸಂಗ್ದಾಗ ಪಂಗ್ದಾಗ ಲೋನು ಪಾನು ತಕೊಂಡು ಕಟ್ಟೋಣ ಅಂತ ಇದೀವಮ್ಮ ಪಾಯ ಹಾಕಿ. ಅದು ಗುಣನಕ್ಕ ಹಳೆ ಮನೆಗೆ ಏನ್ ರಿಪೇರಿ ಮಾಡ್ಸಿದ್ರು ಅದು ಹಳೆ ಮನೆನೇ. ಹೊಸ ಮನೆ ಅನ್ನಿಸ್ಕೊಳಲ್ಲ. ಸುಮ್ನೆ ಒಂದ್ ಸ್ವಲ್ಪ ಸಾಲ ಆದ್ರೂ ಪರವಾಗಿಲ್ಲ, ಹೊಸ ಮನೆಗೆ ಕಟ್ಕೊಳ್ಳಿ, ಚೆನ್ನಾಗೇ ಇರುತ್ತೆ. 100 ಕಾಲ ಬಾಳಿಕೆಗೆ ಬರುತ್ತೆ ಅದು. ಮಕ್ಕ ಹೋಗಿ ತಾಂಬರೋಗ ಔಷಧಿ ಹೊಡೆಯೋ ಮಿಷಿನ್ ಜಲ್ದು ನಮ್ಮಯ್ಯಪ್ಪಲ್ಲಿ ಕಾಯ್ತಿರುತ್ತೆ. ತರ್ಲಿಲ್ವಲ್ಲ ಇವಳು ಮಿಷಿನ್ನ ಅಂತ ಹೇಳಿ ತಿರ್ಗಾ ಲೇಟ್ ಆಗೋದ್ರೆ ನೀನು ಅಲ್ಲಿ ಮಾತಾಡ್ಕೊಂಡು ಕುಕ್ಕೊಂಡಿದ್ದೇನೋ ಬರ್ಲಿಲ್ಲ ಇಟ್ಟತ್ತು ಅಂತ ಹೇಳಿ ಅಯ್ಯಪ್ಪ ಅದೇ ಹೋಗ್ತಾನೆ. ನನ್ನ ಕೈಲಿ ಆಗಲ್ಲ, ಒಬ್ಳು ಕೈಲೇನೆ ಮನೆ ತೊಳೆಯಕ್ಕೆ. ಹೋಗಿ ತಾಂಬರೋಗ್ ಜಲ್ದು. ಯಾತನ ಬೇಕು ಅಂದ್ರೆ ಹೆಂಗ್ ನೈಸ್ ಮಾಡ್ತಾಳ ಬಾಗಿ. ಅಯ್ಯೋ ಹೋಗಿಲ್ಲ ಸ್ಮಕ್ಕ, ನಂದು ನಿಂದು ಎಲ್ಲಿ ಕೊನೆ. ನಮ್ಮಿಬ್ರದ್ದು ಇದ್ದಿದ್ದೇನೆ ಜಗಳ ಅದೆಲ್ಲನ. ಈಗ ತಾಂಬರಗ್ ಹೋಗಿ ಮೊದ್ಲು. ಹೆಂಗೋ ನಿನ್ ಗಂಡ ಎಲ್ಲ ಮನೆ ಪನೆ ತೊಳ್ಕೊಡ್ತಾನಲ್ಲಿ. ಕೊಡ್ದಿದ್ರೆ ನಾನ್ ಬಿಡ್ಬೇಕಲ್ಲ, ನನ್ನ ಕೈಲಾಗಲ್ಲ ಅಂತ ಹೇಳಿ ನಾನೇನ್ ಏನು ಮಾಡಕ್ ಹೋಗಲ್ಲ. ಅಲ್ಲ ನಾವೇನಾದ್ರೂ ಮಾಡಿ ಎಲ್ಲ ಕಲ್ಸ್ಬಿಟ್ರೆ ಅವರು ಹಂಗೆ ಕಲಿತಾರೆ. ಅವ್ರು ಮಾಡೋದು ಯಾವಾಗ? ಅದಕ್ಕೇನೆ ಅವ್ರಿಗೂ ಗೊತ್ತಾಗ್ಲಿ ನಮ್ ಕಷ್ಟ ಏನು ಅಂತ ಹೇಳಿ ನೀನೇ ತೊಳಿಬೇಕಂತ ಹೇಳಿದೀನಿ. ನಾನೆಲ್ಲನ ಎತ್ತಿಕ್ತೀನಿ, ನೀನು ಎಲ್ಲ ನೀರ್ ಇಡ್ಕೊಂಬ, ನಾನೆಲ್ಲ ಒರೆಸ್ತೀನಿ ಅಂತ ಹೇಳಿದೀನಿ. ನಾನೊಂದ್ ಮಾಡಿದ್ರೆ ಅಯ್ಯಪ್ಪಂದ್ ಮಾಡ್ತಾನೆ. ಎಲ್ಲನ ನಾನೇ ಮಾಡಿದ್ರೆ ವರ್ಷ ಆಮೇಲೆ ನನ್ನ ಮೇಲೆ ಬೀಳುತ್ತೆ ಎಲ್ಲನ. ಮನೆ ತೊಳೆಯೋದು ಬಳಿಯೋದು ಎತ್ತಿಕ್ಕೋದು ಎಲ್ಲನ. ಬಾರಿ ಇದೀರ ಬಿಡ್ರಮ್ಮ. ಈಗಿನ ಹೆಂಗಸ್ರು ನಾಟಕ ಮಾಡಿ ಗಂಡಂತಾಗೆ ಎಲ್ಲ ಕೆಲಸನ ಮಾಡಿಸ್ಬಿಡ್ತೀರ. ಆದ್ರೆ ನಾವಂಗಲ್ಲ. ಗಂಡುಗೆ ಒಂದ್ ಕೆಲಸ ಹೇಳ್ತಿರ್ಲಿಲ್ಲ, ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲ ಕನ್ನ. ಏನ್ ಕಷ್ಟ ಆದ್ರೂ ಯಾರ ತಗು ಹೇಳ್ಕೊಂತಿರ್ಲಿಲ್ಲ. ಗಂಡುಗೆ ಒಂದ್ ಕೆಲಸ ಮಾಡ್ಕೊಡು ಅಂತ ಹೇಳ್ತಿರ್ಲಿಲ್ಲ. ನಮ್ ಗಂಡಂದ್ರು ಉಂಡು ಹೋಗ್ಬಿಡರು ಎಲ್ಗಾನ, ಉಂಡ್ರಾ ತಿಂದ್ರ ಅಂತ ಕೇಳ್ತಿರ್ಲಿಲ್ಲ ನಮ್ಮನ್ನ. ಈಗಿನ ಹೆಂಗಸ್ರು ಬಾರಿ ಇದೀರ ಬಿಡ್ರಿ. ನೀವು ಸರಿಯಾಗಿ ಬಗ್ಗಿಸ್ತೀರ ಗಂಡಂದ್ರನ್ನ ಕೆಲ್ಸಕ್ಕೆ. ಮತ್ತೆ ಎಲ್ಲ ನಾವೇ ಮಾಡ್ಬೇಕೆ? ಅವ್ರೇನು ಮನೆಯ ಗುಂಬಲ್ವೇ, ಮನೆಯ ಮನೆ ಕೆಮ್ಮಲ್ವೇ, ಮನೆ ಅವ್ರದಲ್ವೇ, ಸಂಸಾರ ಅವ್ರದಲ್ವೇ? ಮತ್ತೆ ಅವ್ರಿಗೂ ಜವಾಬ್ದಾರಿ ಇರ್ಬೇಕು ತಾನೆ. ನೀವಂದ್ರೆ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ, 4 ಕಡೆಗೆ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ ಅವಾಗ. ಅದು ಅಲ್ದೇನೆ ಹೆಣ್ಮಕ್ಳಿಗೆ ಅಷ್ಟೊಂದು ಸ್ವಾತಂತ್ರ್ಯನೂ ಇರ್ಲಿಲ್ಲ ಮಾತಾಡೋ ವಸ್ತುನು. ಅದಕ್ಕೆ ಹಂಗಿದ್ರಿ ನೀವು. ಈಗ ನಮಗೆಲ್ಲ ಸ್ವಾತಂತ್ರ್ಯನೂ ಐತಿ. ಒಂದಿಷ್ಟು ಏನಾನ ಗಂಡ ಏನಾನ ಜೋರ್ ಮಾಡಿ ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಎದ್ರಿಕೊಂಡು ಅವರೇ ಮಾಡ್ತಾರೆ ನಾವ್ ಹೇಳಿದ ಕೆಲಸ ಎಲ್ಲಾನ. ಬಿಡ್ರಮ್ಮ, ಹೆಂಗ ಎದ್ರಿಸಿ ಗಂಡನ ಕೈಗೆ ಕೆಲಸ ಮಾಡಿಸ್ಕೊಂತೀರ ನೀವು ಈಗಿನ ಹೆಂಗಸ್ರು. ಅದಕ್ಕೆ ಹೇಳೋದು ದೊಡ್ಡರು, ಅತ್ತಿಗೊಂದ್ ಕಾಲ ಆದ್ರೆ ಸಸಿಗೂ ಒಂದ್ ಕಾಲ ಅಂತಾನ. ಅವಾಗೆಲ್ಲನ ಗಂಡ್ ಮಕ್ಳದೇ ಕಾಲ. ಅವ್ರು ಏನ್ ಹೇಳ್ತಾರ ಅದೇ ವೇದವಾಕ್ಯ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಗಿತ್ತು. ಈಗೆಲ್ಲನ ಹೆಣ್ಮಕ್ಳು ದರ್ಬಾರ ಮನೆಯಾಗೆ. ಮನೆಯಾಗೂ ಅಷ್ಟೇ ಹೊರಗೂ ಅಷ್ಟೇ. ಹೆಂಗಸ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡಿರ್ಬೇಕು ಗಂಡ್ರು. ಸರಿಯಮ್ಮ ಲಸ್ಮಕ್ಕ ತಂದೇನಿ. ಸರಿ ನಾನು ತಾಂಡ್ ಹೋಗ್ತೀನಿ, ಟೈಮ್ ಆಗುತ್ತೆ. ನಮ್ಮ ಅಯ್ಯಪ್ಪ ತಿರುಗಿ ಬೈತೈತಿ, ಓದಾಳ ಅತ್ತೆ ಓದ್ಲು ಅಂತಾನೆ. ತಾಂಡ್ ಹೋಗ್ತೀನಿ ಜಲ್ದು. ತಾಂಡ್ ಹೋಗು, ಆದ್ರೆ ಆದ ತಕ್ಷಣ ತಂದು ಕೊಡ್ಬೇಕು. ನಾವು ಮನೆ ತೊಳಿಬೇಕು. ಅಯ್ಯೋ ತಾಯಿ ತಂದು ಕೊಡ್ತೀನಿ, ನೀನ್ ಯಾಕೆ ಹಂಗಾಡ್ತೀಯ? ಏನೋ ನಮ್ಮನೆಗೆ ಇಕ್ಕೇವನ್ ಇದನ್ನ ತಾಂಡೋಗಿ, ಕೆಲಸ ಆದ್ಮೇಲೆ ಇನ್ಯಾಕೆ ಇಕ್ಕೇವನ್? ನಾನು ಇದನ್ನ ತಂದು ಕೊಡ್ತೀನಿ ಹೇಳು. ಹೆಂಗೋ ನೋಡಮ್ಮ, ಇಂಥ ಮಿಷಿನ್ಗಳೆಲ್ಲ ಬಂದೇವಿ ಇವಾಗ. ಮನೆ ಪನೆ ತೊಳೆಯಕು ಬಳಿಯಕು ಎಲ್ಲಾನ. ಆ ಕಾಲದಾಗೆ ಯಾವ್ದಾವು ಇರ್ಲಿಲ್ಲ, ಮಿಷಿನ್ ಇರ್ಲಿಲ್ಲ, ಗಿಷಿನ್ ಇರ್ಲಿಲ್ಲ. ಎಲ್ಲ ಕೈಯಾಗೆ ಮಾಡ್ಬೇಕಾಗಿತ್ತು. ಕುಟ್ಟೋದು ಬೀಸೋದು ಒಸಿಯೋದು ಎಲ್ಲ ಮಾಡ್ಬೇಕಾಗಿತ್ತು. ಎಲ್ಲ ಈ ಕಾಲ ಸುಲ್ಬಿನ ಕಾಲ, ಎಲ್ಲ ಮಿಷಿನ್ ಕಾಲ. ಮತ್ತೆ ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾಗ್ಬೇಕು. ಹಂಗೆ ಇರಕ್ಕಾಗುತ್ತಾ? ನೋಡಿರಿ ಅಂದ್ರಪ್ಪ, ನಮ್ಮ ಹಳ್ಳಿಗಳಾಗ ಆಲೇನೆ ಯುಗಾದಿ ಹಬ್ಬಕ್ಕೆ ಮನೆ ಪನೆ ತೊಳ್ಕೊಂಬಕ್ಕೆಲ್ಲನ ಶುರು ಮಾಡಿಬಿಟ್ಟೇವ್ರಿ. ನಿಮ್ ಕಡೆ ಎಲ್ಲ ಹೆಂಗೆ ನೋಡು. ನಮ್ಮ ಹಳ್ಳಿಗೆ ಇಂಥ ಔಷಧಿ ಹೊಡೆಯೋ ಮಿಷಿನ್ನಾಗೆ ಮನೆ ತೊಳಿತಾರೆ ಎಲ್ಲ ಹೆಂಗಸ್ರು. ನಿಮ್ಮ ಕಡೆನೂ ಹಿಂಗೆ ತೊಳಿತೀರಾ? ಹಂಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.